ವೆಲ್ಕಮ್ ಟು ಪೆಟ್ಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನಗಳಾದಮೇಲೆ ವೀಡಿಯೋ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಆದರೂ ಪರವಾಗಿಲ್ಲ, ಚೆನ್ನಾಗಿ ಸಪೋರ್ಟ್ ಸಿಗ್ತಿದ್ದು ಒಂದು 2-3 ದಿನದಿಂದ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಇನ್ನೂ ಮುಂದೆ ಹೋಗೋಣ. ಎಲ್ಲರೂ ಸಪೋರ್ಟ್ ಮಾಡಿ. ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ತೀನಿ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋಲಿ ಅಪ್ಡೇಟ್ ಮಾಡ್ತೀನಿ. ಗ್ರೂಪ್ದು ನಂಬರು ಇಲ್ಲ ಗ್ರೂಪ್ದು ಲಿಂಕ್ ಕೊಡ್ತೀನಿ, ಅದರಲ್ಲಿ ಜಾಯ್ನ್ ಆಗಿರೋಂತೆ ಎಲ್ಲರೂ. ಸೊ ಇವತ್ತಿನ ವೀಡಿಯೋಲಿ ಬಂದು ನನ್ನ ಎಲ್ಲ ಗಪ್ಪೀಸು, ನಮ್ಮ ಗಪ್ಪೀಸು ಎಷ್ಟಿದ್ದಾವೆ ಅಂದರೆ ನನ್ನ ಹತ್ರ ಎಷ್ಟು ಫಿಶ್ ಇದ್ದಾವೆ. ಸೊ ಇದರಲ್ಲಿ ಇನ್ನೂ ಒಂದು ಮಾನ್ಸ್ಟರ್ ಫಿಶ್ಶು ನಾನು ಆ್ಯಡ್ ಮಾಡಿದ್ದೀನಿ, ಮನೇಲಿ ಇದೆ, ಒಳಗಡೆ ಇದೆ. ಅದು 2 ಫೀಟ್ ಟ್ಯಾಂಕು ತೊಗೊಂಡಿದ್ದೀನಿ ಅದಕ್ಕೋಸ್ಕರ. ಸೊ ಅದನ್ನ ಯಾರು ಗೆಸ್ ಮಾಡ್ತೀರಾ ಕರೆಕ್ಟಾಗಿ ನೋಡೋಣ. ಅದು ಗೆಸ್ ಮಾಡಿದ್ಮೇಲೆ ಕರೆಕ್ಟಾಗಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಫಸ್ಟಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಇದು ಬಂದ್ಬಿಟ್ಟು ಫುಲ್ ಬ್ಲ್ಯಾಕ್ ಇಂಪೋರ್ಟೆಡ್ ಗಪ್ಪೀಸ್ದು. ಫುಲ್ ಬ್ಲ್ಯಾಕ್ ಗಪ್ಪೀಸ್ ಮರಿಗಳಿವು ಒಂದು 20 ಇದ್ದಾವೆ. ಒಂದು 10 to 15 ಡೇಸ್ ಏಜ್ ಆಗಿರಬೇಕು ಫ್ರೆಂಡ್ಸ್ ಅಷ್ಟೇ. ಇನ್ನು ರೀಸೆಂಟಾಗಿ ಹಾಕಿದ್ದು ಮರಿ ಫುಲ್ ಬ್ಲ್ಯಾಕ್ ಬರುತ್ತಲ್ಲ ಅದರದ್ದು. ಸೊ ನೆಕ್ಸ್ಟ್ ಇದು ಬಂದ್ಬಿಟ್ಟು ನಮ್ಮ ಪರ್ಪಲ್ ಬೆರಿ ಡ್ರ್ಯಾಗನು, ಡಮ್ಮೋಯರ್ ಪರ್ಪಲ್ ಬೆರಿ ಡ್ರ್ಯಾಗನ್ದು ಗಪ್ಪೀಸ್ ಮರಿಗಳಿವು. ಸೊ ಅಡಲ್ಟ್ಗಳು ಒಂದು 20 ಹತ್ತತ್ರ ಇತ್ತು ಫ್ರೆಂಡ್ಸ್, ಒಂದು 10 ಪೇಸ್ ಹತ್ತಿತ್ತು. ಎಲ್ಲ ಸೇಲ್ ಮಾಡಿಬಿಟ್ಟೆ. ಸೊ ಸೇಲ್ ಮಾಡಾದ್ಮೇಲೆ ನೆಕ್ಸ್ಟು ನಾನು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ. ಸೊ ಅದರಲ್ಲಿ ಬಂದಿರೋ ಮರಿಗಳಿವು. ಸೊ 14 ಇದ್ದಾವೆ ಅಷ್ಟೇ. ಸೊ ಇದು ಡಾರ್ಕ್ ನೈಟ್ ಡ್ರ್ಯಾಗನು, ಸೊ ರೆಡ್ ಡ್ರ್ಯಾಗನ್ ಅಂತಾರೆ ಇದನ್ನ. ಇದೂ ಸಿಕ್ಕಾಪಟ್ಟೆ ಸಾಕಾಗಿದೆ. ಸೊ ಆ್ಯಕ್ಚುಲಿ ಸ್ವಲ್ಪ ಇದೆ, ನಮಗೆ ಬಡ್ಜೆಟ್ ಕಾಸ್ಟ್ಲಿ ಆಗಿದ್ದು ಫಿಶ್ಶು. ಸೊ ಇದು ಮತ್ತು ಇನ್ನೂ ಒಂದು ಇಂಪಾರ್ಟೆಂಟ್ ಗಪ್ಪೀಸ್ ಇದೆ ಯೆಲ್ಲೋ ಕಲರ್ದು, ಆಗಲೇ ಗೊತ್ತಾಗೋಗಿರ್ತದೆ, ತೋರಿಸ್ತೀನಿ ಲಾಸ್ಟಲ್ಲಿ. ಸೊ ಇದು ರೆಡ್ ಡ್ರ್ಯಾಗನು. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ನಮ್ಮ ಫುಲ್ ಬ್ಲ್ಯಾಕ್ ಅಂತ ಹೇಳಿದ್ನಲ್ಲ ಗಪ್ಪೀಸು, ಇದೇನೇ ಈ ಪೇರೇನೆ ಮರಿ ಹಾಕಿರೋದು. ಸೊ ಇದು ಇಂಪಾರ್ಟೆಂಟ್ ಬಿಡೇನೆ, ಸಾಕಾಗಿದೆ. ಎತ್ತಿ ತೋರ್ಸೋಣ ಅಂದ್ಕೊಂಡೆ, ಬಟ್ ಏನಾಗುತ್ತೆ ಸ್ವಲ್ಪ ಕ್ಲೀನ್ ಮಾಡಬೇಕು. ಸೊ ಅದರಿಂದ ತೆಗ್ದು ತೋರಿಸ್ತಿಲ್ಲ. ನೆಕ್ಸ್ಟ್ ಯಾವಾಗಾರ ಇನ್ನೊಂದು ಸಾರಿ ಅಪ್ಡೇಟ್ ಕೊಡ್ಬೇಕಾದ್ರೆ, ಎಲ್ಲ ಫಿಶಸ್ ಸೇಲ್ ಮಾಡ್ಬೇಕಾದ್ರೆ ಕ್ಲೀನಾಗಿ ತೋರಿಸ್ತೀನಿ ಒಂದೊಂದೇ ಫಿಶಸ್ಸು ಎಲ್ಲ ನಾನು. ಸೊ ನೆಕ್ಸ್ಟು ಇದು ಇದು ತಂದಾಗಲೇ ಒಂದು 2-3 ಮಂತ್ಸ್ ಆಗಿರಬೇಕು. ಸೊ ಇದು ಬಂದ್ಬಿಟ್ಟು ನಮ್ಮ ಪಾಪ್ಯುಲರ್ ಅಂದರೆ ನನ್ನ ಫೇವ್ರೆಟ್ ಗಪ್ಪೀಸ್ ಇವು. ಸೊ ಇಲ್ಲಿರೋದೆಲ್ಲ ಒಂದೊಂದು ನಮ್ಮ ಮನೇಲಿ ಹುಟ್ಟಿರೋ ಮರಿಗಳೇನೆ, ದೊಡ್ಡವಾಗಿ ಬ್ರೀಡಿಂಗ್ ಮಾಡ್ತಾರವು. ಸೊ ಡಂಬೋಯರ್ ಪರ್ಪಲ್ ಬೆರಿ ಡ್ರ್ಯಾಗನ್ ಇವು. ಸೊ ಇದು ತುಂಬ ಕಾಸ್ಟ್ಲಿ ಫಿಶ್ ಅಂತಲೇ ಹೇಳ್ಬೋದು ಗಪ್ಪೀಸ್ ನಮ್ಮ ಹತ್ರ ಇರೋದ್ರಲ್ಲಿ. ಬಟ್ ಫಸ್ಟು ಇವಾಗ ಇನ್ನೂ ಕಾಸ್ಟ್ಲಿ ತಂದಿದ್ದೀವಿ, ಹೇಳ್ತೀನಿ ನೆಕ್ಸ್ಟು. ಸೊ ಇದು ಬಂದುಬಿಟ್ಟು ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇರುತ್ತೆ, ಬಟ್ ಇದು ಮೆಟಲ್ ಬ್ಲೂ. ಸೊ ಇದನ್ನ ಲೈಟಿಗೆ ಇಡಿದ್ರೆ ಫುಲ್ಲು ಬ್ಲೂ ಥರ ಕಾಣಿಸುತ್ತೆ. ಸೊ ಇದೊಂದು ಸ್ವಲ್ಪ ಇದ್ದಾವೆ. ಸೊ ಇವೆಲ್ಲ ನಾವು ಈಗ ರೀಸೆಂಟಾಗೆ ಅಂದರೆ ಸೇರಿಸ್ಕೊಂಡಿರೋದು, ಒಂದು 2-3 ಡೇಸ್ ಆಗಿದೆ ಅಷ್ಟೇ ಇದೂ ತಂದು, ಅಂದರೆ ಫುಲ್ ಮೆಟಲ್ ಬ್ಲೂ. ಸೊ ಇದಾದಮೇಲೆ ಇನ್ನೂ ಒಂದು ಬಿಗ್ ಅಪ್ಡೇಟ್ ಏನು ಅಂದರೆ ಟಿನ್ ಫಿಲ್ಲು ಫ್ರೆಂಡ್ಸ್. ನನ್ನ ಫೇವ್ರೆಟ್ ಫಿಶ್ ಅದು. ಒಂಥರ ಮಾನ್ಸ್ಟರ್ ಫಿಶ್ಶು, ಸೆಮಿ ಮಾನ್ಸ್ಟರ್ ಅಂದ್ಕೊಳ್ರಿ, ಫುಲ್ ಮಾನ್ಸ್ಟರು ಅಲ್ಲ, ಈ ಕಡೆ ನಾರ್ಮಲು ಅಲ್ಲ. ಸೊ ಇನ್ನೂ ದೊಡ್ಡದಾಗುತ್ತೆ. ಆಮೇಲೆ ಇದು ಡ್ರಮ್ ಒಂದು ಸ್ವಲ್ಪ ಸೀಳ್ ಬಿಟ್ಕೊಂಬಿಟ್ಟಿದೆ, ಬಿಸಿಲು ಬೀಳ್ತಾ ಇರುತ್ತಲ್ಲ. ಸೊ ಸೈಡಲ್ಲಿ ಬೇರೆ ಒತ್ಕೊಂಡಂಗೆ ಆಗೋಗಿತ್ತು. ಸೊ ಹಂಗಾಗಿದೆ. ಸೊ ಅದಕ್ಕೆ ಸ್ವಲ್ಪ ನೀರು ಕಮ್ಮಿ ಮಾಡಿದ್ದೀನಿ. ಶಿಫ್ಟ್ ಮಾಡಬೇಕು ಮೇಲ್ಗಡೆಗೆ, ಎಲ್ಲಾದ್ರೂ ಜಾಗ ಶಿಫ್ಟ್ ಮಾಡಬೇಕು ಇದನ್ನ ಡ್ರಮ್ನ. ಸೊ ನೆಕ್ಸ್ಟ್ ಬಂದು ನೋಡಿರಿ, ಇದರಲ್ಲಿ ಗಪ್ಪೀಸ್ ಇದೆ, ಗೊರಾಮಿ ಇದೆ, ಟಿನ್ಫಿಲ್ ಇದೆ, ಝೀಬ್ರಾ ಇದೆ, 4, ಆಮೇಲೆ ಮೌಲಿಸ್ ಇದೆ. 5 ಥರ ಫಿಶ್ ಇದ್ದಾವೆ ಟೋಟಲು. ಸೊ ಓವರ್ ಕ್ರೌಡ್ ಏನಿಲ್ಲ ಫ್ರೆಂಡ್ಸ್, ಸ್ವಲ್ಪ ದೊಡ್ಡದೇ ಇರೋದ್ರಿಂದ ಡ್ರಮ್ಮು ಪ್ರಾಬ್ಲಮ್ ಇಲ್ಲ. ಸೊ ಕೆಳಗಡೆ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ ಟಿನ್ಫಿಲ್ಲು. ಸೆಮಿ ಮಾನ್ಸ್ಟರ್ ಫಿಶ್ ಥರ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ದೊಡ್ಡವಾಗ್ತಾವೆ ಇವೂ. ನಾನು ತಂದಾಗಲೇ ಒಂದು 3 ತಿಂಗಳಾಗಿರಬೇಕು, 2.5-3 ತಿಂಗಳಾಗಿರಬೇಕು. ವೀಡಿಯೋಸ್ ಹಾಕಿದ್ದೀನಿ ಶಾರ್ಟ್ಸಲ್ಲಿ. ಸೊ ಆಮೇಲೆ 5 ಗೊರಾಮಿಗಳಿದ್ದಾವೆ ಟೋಟಲು. ಸೊ ಇಲ್ಲಿ 5 ಗೊರಾಮಿ ಇದೆ, ಟೆರೆಸ್ ಮೇಲೆ 1 ಗೊರಾಮಿ ಇದೆ. ಆಮೇಲೆ ಝೀಬ್ರಾ 4 ಇದ್ದಾವೆ. ಗಪ್ಪೀಸು ಮೌಲೀಸು ಒಂದು 30 ಇರ್ಬೋದು ಎಲ್ಲ ಟೋಟಲ್ ಸೇರಿಸಿ. ಸೊ ಇಷ್ಟಿದ್ದಾವೆ ಫ್ರೆಂಡ್ಸ್ ಇದರಲ್ಲಿ ಡ್ರಮ್ಮಲ್ಲಿ. ಸೊ ಇಷ್ಟು ಅಂದರೆ ಇದು ಕೆಳಗಡೆ ಇರೋದ್ರಲ್ಲಿ ಇಷ್ಟಿದ್ದಾವೆ. ಸ್ವಲ್ಪ ಕ್ಲೀನ್ ಮಾಡಬೇಕು, ನನಗೂ ಸ್ವಲ್ಪ ಟೈಮ್ ಇಲ್ಲದಿರೋ ಕಾರಣ ಕ್ಲೀನ್ ಮಾಡಿಲ್ಲ. ಎಲ್ಲ ಕ್ಲೀನ್ ಮಾಡಿ ಒಂದೊಂದೇ ಅಪ್ಡೇಟ್ ಕೊಡ್ತೀನಿ ಬೇರೆ ಸೇಲ್ಗೆ ಬಂದಾಗ, ಇಲ್ಲಾಂದರೆ ಹೇಗೆ ಕೇರ್ ಮಾಡಬೇಕು ಎಲ್ಲ ಮುಂದಿನ ವೀಡಿಯೋಗಳಲ್ಲಿ ಕರೆಕ್ಟಾಗಿ ತಿಳಿಸ್ತೀನಿ. ಸೊ ಒಂದೊಂದೆಲ್ಲ ಹೇಳ್ಕೊಂಬಂದಿದ್ದೀನಿ. ಸೊ ಬನ್ನಿ ಇವಾಗ ನೆಕ್ಸ್ಟು ಟೆರೆಸ್ಗೆ ಹೋಗೋಣ. ಟೆರೆಸಲ್ಲಿ ಸ್ವಲ್ಪ ಫಿಶಸ್ ಇದ್ದಾವೆ. ಇಲ್ಲಿಗಿಂತ ಆ್ಯಕ್ಚುಲಿ ಟೆರೆಸ್ದು ಸ್ವಲ್ಪ ಕಾಸ್ಟ್ಲಿ ಫಿಶಸ್ ಇರೋದು. ಸೊ ಬನ್ನಿ ಟೆರೆಸ್ಗೆ ಹೋಗೋಣ. ಟೆರೆಸ್ಗೆ ಬಂದಾಯಿತು. ಸೊ ಫಸ್ಟು ಇದು ಬಂದುಬಿಟ್ಟು ಫುಲ್ ಬ್ಲ್ಯಾಕ್ ಬ್ಲೂ ಅಂತ ಫ್ರೆಂಡ್ಸ್, ಇದು ಇಂಪಾರ್ಟೆಂಟ್ ಬ್ರೀಡೇನೆ. ಸೊ ಯಾವುದು ನಾರ್ಮಲ್ ಗಪ್ಪೀಸ್ ಇಲ್ಲ ಸದ್ಯಕ್ಕೆ ಇವಾಗ. ಮಿಕ್ಸ್ಡ್ ಗಪ್ಪೀಸ್ ಯಾವುದೂ ಇಲ್ಲ. ಪಾಂಡಾ ಇದೆ, ಅದೇನೇ ಮಿಕ್ಸ್ಡ್ಗೆ ಹತ್ರ ಇರೋದು. ಪಾಂಡಾ ಮತ್ತು ಮಿಕ್ಸ್ಡ್ ಒಂದು ಸ್ವಲ್ಪ ಇದ್ದಾವೆ ಅಷ್ಟೇ. ಸೊ ಇನ್ನೆಲ್ಲ ಬರೀ ಇಂಪಾರ್ಟೆಂಟ್ ಬ್ರೀಡೇನೆ. ಇದು ಬಂದ್ಬಿಟ್ಟು ಫುಲ್ ಬ್ಲ್ಯಾಕ್ ಬ್ಲೂ ಅಂತ. ಸೊ ಇದು ಹೆಂಗೆ ಅಂದರೆ ಫುಲ್ಲು ಬ್ಲ್ಯಾಕ್ ಇರುತ್ತೆ, ಬಾಡಿ ಮಧ್ಯದಲ್ಲಿ ಮಾತ್ರ ಬ್ಲೂ ಮತ್ತು ವೈಟ್ ಸ್ಪಾಟ್ಗಳಿರ್ತವೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೂ ಸ್ವಲ್ಪ. ಅಂದರೆ ಅಷ್ಟು ಫಿಶ್ ಒಂದೇ ಸರಿ ತಂದಿರೋದು ಜಾಸ್ತಿ ಆಯಿತು ನಮಗೆ. ಒಂದೊಂದು ಪೇರ್ ಆದರೆ 150-200 ಆಗುತ್ತೆ. ಬಟ್ ಅದು ಅಷ್ಟಿದ್ದಾವೆ, ಜಾಸ್ತಿ ಆಯಿತು. ಸೊ ಆಮೇಲೆ ಇಲ್ಲೊಂದು ಫೈಟ್ರ್ ಫೀಮೇಲ್ ಡಂಬೋಯರ್ ನೋಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ.
ಆ್ಯಕ್ಚುಲಿ ಇದು ಬ್ರೀಡಾಗಿ ಮರಿನೂ ಮಾಡಿತ್ತು, ಬಟ್ ಮರಿಗಳು ಉಳಿಸ್ಕೊಳಕ್ಕಾಗಲಿಲ್ಲ ನಮ್ಮ ಕೈಯಲ್ಲೇ. ಅಂದರೆ ಮರಿ ಫುಡ್ಡೇ ತಿಂತಾ ಇರಲಿಲ್ಲ ಕರೆಕ್ಟಾಗಿ. ಸೊ ನೆಕ್ಸ್ಟ್ ಟೈಮು ಬ್ರೀಡ್ ಮಾಡಬೇಕು. ಫೈಟರ್ ಫಿಶ್ಶು ಮತ್ತು ಇನ್ನೂ ಒಂದು ಇಂಪೋರ್ಟೆಡ್ ಗಪ್ಪಿ ಸರ್ ಇದಿದೆ, ಅದನ್ನ ತೋರಿಸ್ತೀನಿ ಮುಂದೆ ವೀಡಿಯೋಲಿ. ಸೊ ಇವಾಗ ನೋಡಿದ್ರೆ ಅಂದ್ಕೊತೀನಿ ಒಂದು ಸೆಕೆಂಡು. ಸೊ ಫುಲ್ಲು 24 ಕ್ಯಾರೆಟ್ ಗೋಲ್ಡ್ದು ಗಪ್ಪೀಸ್ ತಂದಿದ್ದೀವಿ. ಆ್ಯಕ್ಚುಲಿ ಇದು ಮುಚ್ಚಿರ್ತೀವಿ ಮೇಲ್ಗಡೆ, ಟೆರೆಸ್ ಮೇಲೆ ಇರೋ ಕಾರಣ ಇದು ಬರುತ್ತಲ್ಲ ಕಾಗೆ ಗೀಗೆ ಏನಾದರೂ ಬಂದು ಎದುರಿಸಿದ್ರೆ ಹಿಡ್ಗಿಡ್ಕೊಂಬಿಟ್ರೆ ಅಂತ ನಾವು ಸ್ವಲ್ಪ ಮುಚ್ಚಿರ್ತೀವಿ ಮೇಲ್ಗಡೆ. ಸೊ ಸಡನ್ನಾಗಿ ತೆಗೆದ್ನಲ್ಲ, ಸೊ ಅದಕ್ಕೋಸ್ಕರ ಗಾಬರಿ ಆಗಿದ್ದಾವೆ ಅಷ್ಟೇ. ಸೊ ಇದೊಂದು 15+ ಇದೆ ಫ್ರೆಂಡ್ಸ್. ಎಲ್ಲ ಒಂದು ಅಡಲ್ಟ್ಗಳು ಒಂದು 4-5 ಇದ್ದಾವೆ, ಸೆಮಿ ಅಡಲ್ಟ್ ಒಂದು ಸ್ವಲ್ಪ ಚಿಕ್ಕವಿದ್ದಾವೆ. ಸೊ ಇಷ್ಟಾಗಿದೆ ಫ್ರೆಂಡ್ಸ್ ಫಿಶ್ ಅಪ್ಡೇಟು. ಸೊ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮೋಟಿವೇಶನ್ ಸಿಗುತ್ತೆ, ಲೈಕು ಕಮೆಂಟಿಂದ ಇನ್ನೂ ವೀಡಿಯೋ ಮಾಡಿಸ್ಬೇಕು ಅಂತ ಆಸೆ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಏನು ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.